ಇತ್ತೀಚೆಗಷ್ಟೇ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಸಾರಾ ಗೋವಿಂದ್. ಅವತ್ತು ಕೂಡ ಬಹಳಷ್ಟು ಕುಪಿತಗೊಂಡಿದ್ರು ಸಾರಾ ಗೋವಿಂದ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ನಲ್ಲಿ ನಟ ಚೇತನ್ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಯಾವುದೋ ದೇಶದಿಂದ ಬಂದಂಥ ವಿದೇಶ ತಳಿ ಅಣ್ಣವರ ವಿಚಾರಕ್ಕೆ ಬಂದರೆ ನಾವು ಯಾರನ್ನು ಬಿಡೋದಿಲ್ಲ, ನಾನು ಯಾರನ್ನು ಬಿಡೋದೂ ಇಲ್ಲ, ನಾನು ಅವ್ರ ಮನೆಗೆ ನುಗ್ಗಿ ದಾನದಲ್ಲಿ ನಡೆಸಿದ್ದೀನಿ ಅಂತ ಸುಳ್ಳು ಹೇಳಿದ್ದಾರೆ. ಚೇತನ್ ರಾಜ್ಕುಮಾರ್ ಅವರ ಸಾಧನೆ ತಿಳಿಯದ ಅನಾಗರಿಕ ಅಂತ ಹೇಳಿ ಕೋಪಗೊಂಡಿದ್ದಾರೆ ಸಾರಾ ಗೋವಿಂದ್. ನೋಡ್ಬೋದು ಯಾವ ರೀತಿಯಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ. ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ಯಾವುದೋ ದೇಶದಿಂದ ವಿದೇಶದಿಂದ ಬಂದಂಥ ತಳಿ ಈ ರೀತಿಯಾಗಿ ಅಣ್ಣವರ ಬಗ್ಗೆ ಗೊತ್ತಿಲ್ಲದೆ ಎಲ್ಲೂ ಬಿಲ್ಲದ ನಾಲ್ಗೆ ಅಂತ ಹರಿಬಿಡುತ್ತೆ. ಈಗಾಗಲೇ ನಟ ಚೇತನ್ ಮನೆಗೆ ಹೋಗಿದ್ರು, ಅಲ್ಲೂ ಕೂಡ ಗಲಾಟೆಗಳನ್ನು ಹೊರಗಡೆ ಮಾಡಿದ್ರು. ಇದು ಗಲಾಟೆ ಅನಿವಾರ್ಯವಾಗಿತ್ತು, ಯಾರು ಕೂಡ ಸಹಿಸ್ಕೊಂಡು ಬಿಡುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರಲಿಲ್ಲ ನಟ ಚೇತನ್ ಕೂಡ. ಅದರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲ ಜಲ ಭಾಷೆ ಅಂತ ಬಂದರೆ ರಾಜ್ಕುಮಾರ್ ಅವರು ಹೋರಾಡದಂತೆ ಇವತ್ತಿನವರೆಗೂ ಯಾರು ಕೂಡ ಅಷ್ಟರ ಮಟ್ಟಿಗೆ ಒಂದು ಸರ್ಕಾರನೇ ನಡುಗಿಸುವ ಮಟ್ಟಿಗೆ ಯಾರು ಮಾತಾಡಿಲ್ಲ. ಅಂಥದ್ರಲ್ಲಿ ಅಂಥವ್ರ ಬಗ್ಗೆ ನೀನು ಮಾತಾಡ್ತೀಯ ಅಂಥೇಳಿ ಅವತ್ತೇ ಸಾರಾ ಗೋವಿಂದ್ ಕ್ಲಾಸ್ ತೊಗೊಂಡಿದ್ರು. ಈಗ ಆ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಕೊಂಡೊಯ್ದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಅವತ್ತು ಬೆಂಗಳೂರಲ್ಲಿದ್ದ ಜನ ಎದ್ರು ಕರ್ನಾಟಕದ ಬೆಂಗಳೂರು ನಗರದಲ್ಲಿರುವಂತಹ ಕನ್ನಡಿಗರಿಂದ ಸತ್ತಿಲ್ಲ ಬದುಕಿದ್ದೀವಿ ಅಂತ ತೋರಿಸ್ಕೊಟ್ರು. 26 ಜನ ರಾಜ್ಕುಮಾರ್ ಅಭಿಮಾನಿಗಳು ಗುಂಡಿಗೆ ಬಲಿಯಾದರು. ಇದನ್ನ ಯಾರು ಕೇಳ್ತಾರೆ? ಅವತ್ತೇನೋ ಗಲಭೆ ಲೂಟಿ ಏನೇನೋ ಆಯ್ತು. ಸುಮಾರು 100 ಜನ ತಮಿಳಿನ ಲಾಯರ್ಗಳು ವಕೀಲರು ನನ್ನ ಮೇಲೆ, ಚಿದಾನಂದ ಮೂರ್ತಿ ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮೊಕದ್ದಮೆಯನ್ನು ಹೂಡ್ತಾರೆ. 100 ಇಲ್ಲಿರುವಂತ ತಮಿಳಿಗರು ಅವತ್ತು ಪಟಾಕಿ ಹೊಡಿತಾರೆ,